ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನೋ ಪ್ರಣವ ಸ್ವರೂಪನೋ ಪ್ರಣವ ಪ್ರಕೃತಿ ಸಂಜ್ಞನೋ ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮವರನ್ನು ಸ್ಮರಿಸ್ತಾ ಇದ್ದೇವೆ. ಯಾಕೆ ಅಂತಂದಾಗ ಅವರು ಈ ಸಮಾಜಕ್ಕಾಗಿ ಮಾಡಿರ್ತಕ್ಕಂತಹ ತ್ಯಾಗ, ಸಮಾಜದ ಸುಧಾರಣೆ, ಸಮಾಜದಲ್ಲಿ ನಾವೆಲ್ಲ ಯಾವ ರೀತಿ ಬದುಕಬೇಕೋ, ಬಾಳ್ಬೇಕೋ, ನಿಜ ಜೀವನ ಯಾವ ರೀತಿ ನಾವು ತಿಳ್ಕೋಬೇಕು, ಹೌದಲ್ರಿ? ಅದಕ್ಕಾಗಿ ಶರಣರ ಜೀವನ ಚರಿತ್ರೆ ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕ್ರಿ. ಯಾಕಂತಂದ್ರೆ ಶರಣ ಸಂಸ್ಕೃತಿ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಮಾನವೀಯತೆ ಇದೆ, ಸಹೋದರತೆ ಇದೆ, ಪ್ರೀತಿ ಇದೆ, ವಾತ್ಸಲ್ಯ ಇದೆ. ಇದು ನಮಗೆಲ್ಲೂ ಸಿಗೋದಿಲ್ಲ. ಅವೆಲ್ಲವೂ ನಾವು ಸಿಗಬೇಕಾದ್ರೆ ಇಂಥ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿ, ಅವರ ಜೀವನ ಕುರಿತು ನಾವು ಅಧ್ಯಯನ ಮಾಡಿದಾಗ ಮಾತ್ರ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಮಕ್ಕಳೇ. ಅದಕ್ಕಾಗಿ ತಾವೆಲ್ಲರೂ ಒಳ್ಳೆಯ ಸಾತ್ವಿಕ ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಸಾಧನೆಗಳನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ 2 ಮಾತುಗಳನ್ನು ಹೇಳ್ಕೊಡ್ತೀನಿ. ಇದ್ದಾರೆ ಅಂತಂದ್ರೆ ಅದು ನಿಜ ಶರಣ ಅಂಬಿಗರ ಚೌಡಯ್ಯನವರು. ಅಂತಹ ನಿಜ ಶರಣ ಅಂಬಿಗರ ಚೌಡಯ್ಯನವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಚೌಡದಾನಪುರ ಅಂತಕ್ಕಂತಹ ಗ್ರಾಮದಲ್ಲಿ ಕ್ರಿಸ್ತಶಕ 1120 ಜನವರಿ 21ರಂದು ಜನಿಸಿದ್ದಾರೆ ಅನ್ನುವಂತಹ ಮಾತನ್ನ ತಾವೆಲ್ಲರೂ ನೆನಪಿಟ್ಟುಕೊಳ್ಳಲೇಬೇಕು. ಜೊತೆಗೆ ಇವರ ತಂದೆಯ ಹೆಸರು ವಿರೂಪಾಕ್ಷಪ್ಪ ಅಂತೆ, ತಾಯಿ ಪಂಪಾದೇವಿ ಅಂತ, ಪತ್ನಿ ಸುಲೋಚನಾ ಅನ್ನುವಂತಹ ಮಾತನ್ನ ತಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು. ನಿಜ ಶರಣ ಅಂಬಿಗರ ಚೌಡಯ್ಯನವರು ತಮ್ಮ ಜೀವನದುದ್ದಕ್ಕೂ ಸದಾ ಸಮಾಜದ ಒಂದು ಒಳಿತನ್ನ ಬಯಸಿರುವಂಥವರು, ತನ್ನ ಬದುಕನ್ನೇ ಸಮಾಜಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥವ್ರು. ಯಾಕಂದ್ರೆ ಅವರ ಕಾಯಕನೇ ಏನಿತ್ತು ಅಂತಂದ್ರೆ ಅಂಬಿಗ ದೋಣಿಯನ್ನು ನಡೆಸುವಂತಹ ಕಾಯಕವಾಗಿತ್ತು. ತುಂಗಭದ್ರಾ ನದಿಯ ಒಂದು ದಂಡೆಯಿಂದ ಮತ್ತೊಂದು ದಂಡೆಗೆ ಜನರನ್ನ ಸಾಗಿಸಿಕೊಂಡು ಹೋಗುವಂತಹ ಒಂದು ಕಾಯಕ